ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನಾಯ್ತು ನಿನ್ನೆ? ರಚನಾನುಭವತ್ತೆಶ್ಚ ನಾನು ಏನಂತ ಹೆಸರು ಇದಕ್ಕೆ? ಸಮಯ ನಿರಾಕರಣ ಪಾದ, ದುಸ್ಸಮಯ ನಿರಾಕರಣ ಪಾದ. ದುಸ್ಸಿದ್ಧಾಂತ ಖಂಡನೆ ಮಾಡುವಂತ ಯಾರು ಹೇಳಿದರೆ, ಬ್ರಹ್ಮಸೂತ್ರ ಭಾಷ್ಯ ಬರೆದವ್ರು ಹೇಳಿದರೆ, ವೇದವ್ಯಾಸರೇ ಬರೆದಿದ್ದಾರೆ, ಭಾಷ್ಯ ಬರೆದಿದ್ದೀರಿ. ಅದಕ್ಕೆ ಇದರ ಮಾತ್ರ ಖಂಡನೆ ಮಾಡಬಾರ್ದು ಎಂಬ ವಾದ ಸರಿಯಲ್ಲ. ವ್ಯಕ್ತಿಶಃ ಖಂಡನೆ ಮಾಡಬಾರ್ದು, ಅದು ಕರೆಕ್ಟ್. ಅದು ವ್ಯಕ್ತಿಶಃ ಮಾಡಬಾರ್ದು ಅಷ್ಟೇ ಹೊರತು ಮತೀಯ ಮಾಡೋದಕ್ಕೆ ಯಾವತ್ತೂ ಬೇರೆ ಯಾರು ಬೇಡ ಅಂತ ಹೇಳೋದೇ ಇಲ್ಲ. ಯಾವ ಸ್ಟೇಜಲ್ಲಿ ನೋಬೆಲ್ ಪ್ರೈಸ್ ಬಂದಿರಬಹುದು, ವಿಮರ್ಶೆ ಮಾಡಿದೆ ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾಕೆ? ಅವ್ನು ಲಿಮಿಟೇಷನ್ ಮೂರ್ತಾನೆ ಅಷ್ಟೇ. ಸುಮ್ಮನೆ ಮಾಡೋ ತಪ್ಪು ಅಷ್ಟೇ ಹೊರತು ಏನು ಮಾಡಿಕೊಡೋದು. ಆಮೇಲೆ ವ್ಯಕ್ತಿನ ಬೈಬಾರ್ದು ಅವ್ರು. ಮತ್ತೆ ಕಾಲಕ್ಕೆ ಅವೈಲೇಬಲ್ ಆಗಿಲ್ಲ, ನಾವು ಮಾಡಿದ್ವಿ ಅಷ್ಟೇ ಹೊರತು ಅವನು ಮೂರ್ಖ ಅಂತ ಕರೆದ್ರೆ ಮುಂದೆ ಹೋಗಿದ್ದೇನು ಇನ್ನೊಬ್ಬ ಮೂರ್ಖ ಆಗ್ತೀವಿ ಅಷ್ಟೇ. ಅದು ಮುಂದೆ ಹೋಗ್ಬೇಕಾದ್ರೆ ಕೂಡ ಹಿಂದವ್ರ ಕೆಲಸ ಆಗಿರುತ್ತೆ. ಸಂಶೋಧನೆ ಯಾವಾಗಲೂ ಕೂಡ ಬೆಳೀತಾನೆ ಇರಬೇಕೆ ಹೊರತು ಅದೇನಾಗುತ್ತೆ ಪಾಸಿಟಿವ್ ಆಗಿರಬೇಕು, ಡಿಸ್ಟ್ರಕ್ಟಿವ್ ಆಗಬಾರ್ದು. ಡಿಸ್ಟ್ರಕ್ಟಿವ್ ಆಗೋದು ಅಂದರೆ ಏನು? ಜನಕ್ಕೆ ಅಪಕಾರ ಮಾಡೋ ಸಂಶೋಧನೆ ಸಿಕ್ಕರೆ ಅದು ತಕ್ಷಣ ಪಬ್ಲಿಷ್ ಮಾಡಬಾರ್ದು. ಏನು ಮಾಡಬೇಕು? ಅದನ್ನು ಯೋಚನೆ ಮಾಡಬೇಕು, ಇದು ಸರಿಯಲ್ಲ, ತೆಗಿಬೇಕಲ್ಲ. ಅದು ಯಾವುದೇ ಬೆಳೆ ಕೂಡ ಗುಂಡ ತಿನ್ನಕ್ಕೆ ಬರಬೇಕೆ ಹೊರತು ವಿಷ ಆಗಬಾರ್ದು. ಗೊತ್ತಾಯ್ತಾ? ಆಹಾರ ಬೆಳೆ ಹೊಟ್ಟೆಗೆ ಹಾಕ್ಕೊಳ್ಳೋ ವಿಷಯ, ತಲೆಗೆ ಹಾಕ್ಕೊಳ್ಳೋ ವಿಷಯ, ಅದ್ರಲ್ಲಿ ಏನು ಸೃಷ್ಟಿ ಮಾಡಬಾರ್ದು, ವಿವಾದ ಸೃಷ್ಟಿ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಏನಿರಬೇಕು ಅದರಲ್ಲಿ ಕನ್ಸ್ಟ್ರಕ್ಟಿವ್ ಆಗಿರಬೇಕು. ವಿವಾದ ನಮ್ಮೊಳಗೆ ಇಟ್ಕೋಬೇಕು, ಅದು ಹೊರಗೆ ಹಾಕ್ಲಿಕ್ಕೆ ಹೋಗೋದು. ಬರೀ ವಿವಾದಗಳ ಮಧ್ಯೆ ನಾವಿರೋದ್ರಿಂದ ಏನಾಯ್ತು? ಈಗ ಮುಖ್ಯ ಪ್ರಮೇಯ ತಪ್ಪಿ ಹೋಯ್ತು ಅಷ್ಟೇ. ಜಗೀರ ಬೇಯಿಸ್ತಾರೆ, ಬೈತಾರೆ. ಕಂಡಕ್ಟ್ ಜಗಳಾಡ್ತಿದ್ರೆ ಹೋಗ್ತೀವಿ ಇಳಿದು ಬಿಡ್ತೀವಿ ಅಂತ ಸ್ವಲ್ಪ ದಿವಸ ನೋಡ್ತಾರೆ, ಮುಂದೆ ಹೋಗಯ್ಯ ಅಂತ ಹೇಳ್ತಾರೆ. ಯಾತಕ್ಕೆ? ನಾವು ಕೂತಿರೋದು ಯಾತಕ್ಕೆ? ನಿಮ್ಮ ಜಗಳ ನೋಡೋಕ್ಕೆ ಕೂತಿಲ್ಲ, ನಾವು ಬೇರೆ ಕೆಲಸ ಇದೆ ಅಂತ ಹೇಳ್ತಾರೆ. ಅದು ನಮ್ಮ ಸ್ಥಿತಿ ಆಗಿರೋದು ಹಾಗಾಗಬಾರ್ದು. ಓಂ ಪಯೋ ಅಂಬುವಚ್ಚೆ ತತ್ರ. ನೀರು ಮತ್ತು ನೀರು ಹರಿಯೋದು ಮತ್ತು ಹಾಲು ಮೊಸರಾಗುತ್ತೆ, ಎರಡೇ ಅಲ್ಲ. ಎಲ್ಲದು ಮರ ಬೆಳೆಯುತ್ತೆ, ಕಾಡಲ್ಲಿ ಹಣ್ಣು ಕೊಡುತ್ತೆ, ಎಲ್ಲ ಏನಿದು ಆಟೋಮೆಟಿಕ್ ಅಲ್ಲ, ಎಲ್ಲ ದೇವರೇ ಮಾಡೋದೇ ಹೊರತು ಬೇರೆ ಅಲ್ಲ. ಎರಡೇ ಕೊಟ್ಟಿದ್ದಾರೆ, ನಿಲ್ಲಿಸುವ. ಸೂತ್ರ ಅಂದರೆ ಏನು? ಸಾರವದ್ ವಿಶ್ವತೋಮುಖಂ. ಫಾರಂ ಅಪ್ಲೈ ಮಾಡಬೇಕು ಎಲ್ಲ ಕಡೆ ಕೂಡ. ಎಲ್ಲೆಲ್ಲಿ ನೀವು ಜಡ ಅಂತ ತಿಳ್ಕೊಂಡಿದ್ದೀರಿ, ಎರಡು ಯಾತು ಕೊಟ್ಟರು ಗೊತ್ತಾ? ನಮಗೆ ಕಣ್ಣಿಗೆ ಕಾಣದೇ ಇರೋದೊಂದು, ಕಣ್ಣಿಗೆ ಕಂಡು ಹರಿಯೋದು, ಕಣ್ಣಿಗೆ ಕಾಣದೆ ಮೊಸರಾಗೋದು. ಎರಡು ದೃಷ್ಟಾಂತ ತೊಗೊಳಕ್ಕೆ ಕಾರಣ ಇದೆ. ಆದರೆ ಶಿಬಿರರೆಲ್ಲ ತೊಗೊಂಡ್ಬಿಡ್ಬೇಕಾಗಿ ಅಷ್ಟು ಲಿಮಿಟ್ ಮಾಡಿದರೆ ಸೂತ್ರ ಅರ್ಥ ಆಗಿಲ್ಲ ಅಂತ ನಮಗೆ ಅರ್ಥ. ನಿಮ್ಮನೆಗೆ ಮಾತ್ರ ಸ್ಕ್ರೂ ಮಾಡಿಕೊಂಡ್ರೆ ಶುರು ಆಗೋದಿಲ್ಲ. ಅದು ಹಾಫ್ ಇಂಚ್ ಸ್ಕ್ರೂ ಅಂದರೆ ಏನರ್ಥ? ಹಾಫ್ ಇಂಚರಲ್ಲೆಲ್ಲ ಅಪ್ಲೈ ಆಗೋದು. ನಿಮ್ಮನೆ ಹಾಫ್ ಇಂಚು, ಇವರು ಹಾಫ್ ಇಂಚು ಅಂತಿಲ್ಲ. ಗೊತ್ತಾಯ್ತಾ? ಇಲ್ಲವ್ರು ಏನಾಗ್ತಿತ್ತು? ಈ ಬಲ್ಬ್ ತರ್ತಾರೆ, ಹಾಕ್ತಾನೆ, ಹೋಲ್ಡರ್ ಏನಿರ್ಬೇಕು ತಕ್ಷಣ ತೊಗೊಳುತ್ತೆ. ಒಂದೊಂದು ಮನೆಗೆ ಹೋಲ್ಡರ್ ಮಾಡೋ ಗತಿ ಏನೀಗ? ಇವ್ನು ತೊಗೊಳ್ಳೋ 4-5 ಮಾಡೋಕ್ಕಾಗತ್ತೆ? ಅಷ್ಟನ್ನ ಸಾಧ್ಯ. ಪಯೋಂಬುವಚ್ಚೆ ತತ್ರಾಪಿ. ಅದಾದ ಮೇಲೆ ವ್ಯತಿರೇಕ ಅನವಸ್ಥಿತೇಶ್ಚ ಅನಪೇಕ್ಷತ್ವಾತ್ವೋ ಮತ್ತೆ ಹೇಳ್ತಾರೆ. ಬೇರೆ ನೀನು ಅಲ್ಲಿ ಬೇಡ ಮಾಡೋಕ್ಕೆ ಹೋದರೆ ಏನಂತೆ? ಅನವಸ್ಥಿತಿಯ ಎಂಡ್ಲೆಸ್. ಹೇಗೆ ಅಂತ ತೋರಿಸ್ತಾರೆ. ನಾರುತೆ ತ್ವತ್ಕ್ರಿಯತೆ ಕಿಂಚನಾರೇ. ಒಂದು ಸೂತ್ರ ಬಂದೋಯ್ತು. ಏನದು? ದೇವರೇ ನಿನ್ನ ಅನುಗ್ರಹ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ಹೇಳಿದ ಮೇಲೆ ಇವ್ರು ಮತ್ತೆ ಮತ್ತೆ ಹೇಳ್ಬೇಕಾ ಇದನ್ನು? 35ರೊಳಗೆ ಬಂದವರೆಲ್ಲ ಫೇಲು ಅಂದರೆ 35 ನಿಂತ್ಕೊಂಡು ನನಗೆ ಅಂತ ಕೇಳಿ ಹೇಳಬೇಕು. 35ರೊಳಗೆ ಅಂದರೆ ಏನರ್ಥ? ಅಂಡರ್ಸ್ಟುಡ್. ಅದಕ್ಕೇನೆ ನ ವ್ಯತಿರೇಕ ಅನವಸ್ಥಿತೇಶ್ಚ ಅನಪೇಕ್ಷತ್ವ. ಒಂದು ಮಾತು ಹೇಳಿದ್ದಾರೆ, ನರುತೆ ತ್ವತ್ಕ್ರಿಯತೆಗೆ. ಪೂಜೆಗಿಂತ ಮುಂಚೆ ಇದನ್ನು ಹೇಳಬೇಕು. ಪೂಜೆ ಮುಂದೆ ನಾಹಂಕರ್ತ ಹರಿಕರ್ತ ಹೇಳಬೇಕು. ನೀನೇ ಮಾಡಿಸ್ಕೊತಿದ್ದೀನಿ, ನೀವು ಮಾಡಿಸ್ಕೊಂಡು ಅಂತ ಹೇಳಬೇಕು. ಇಷ್ಟೇ. ಇಲ್ಲದವರು ಪೂಜೆ ಶುರು ಮಾಡೋದಿಲ್ಲ. ಗೊತ್ತಾಯ್ತಾ? ಇದೆಲ್ಲ ಟೀಕಾರ ಪದ್ಯಮಾಲದಲ್ಲಿ ಸ್ಪಷ್ಟ ಬರೀತಾರೆ. ಟೀಕಾರ ಪದ್ಯಮಾಲಕ್ಕನುಸಾರ ಪೂಜೆ ಮಾಡದೆ ಹೋದರೆ ಸರಿಯಾದ ಪೂಜೆ ಆಗೋದೇ ಇಲ್ಲ. ಗೊತ್ತಾಯ್ತಾ? ಅದು ಓದಬೇಕಲ್ಲ. ಅದು ಓದೋದೇ ಪೂಜೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಮಹತ್ವ ಇದೆ. ಸರಿಯಾಗಿ ಗೊತ್ತಾಗೋದಿಲ್ಲ. ಶೇಶ್ವರ ಸಾಂಖ್ಯಮತಂ ನಿರಾಕರೋತಿ. ನೆಕ್ಸ್ಟ್ ಈಗ ನಮ್ಮದು ಬೇರೆ ಅಂತ ಹೇಳಿದವನು. ಏನು ಗೊತ್ತಾ ಬೇರೆ ಅಂದರೆ? ನಾವು ಚೇತನ ಒಪ್ತೇವೆ ಅಂತ ಹೇಳಿದ. ಅವ್ರು ಚೇತನ ಒಪ್ಪಲಿಲ್ಲವಲ್ಲ ಅವರು, ಅದು ವರ್ಸ್ಟ್. ಅದು ಇದು ಚೇತನ ಒಪ್ತೇವೆ ನಾವೀಗ. ಏನಂದರೆ ಸಾಂಖ್ಯಮತಂ ನಿರಾಕರ. ನಿಶೇಶ್ವರ ಸಾಂಖ್ಯಮತಂ ನಿರಾಕರೋತಿ. ಮೊದಲು ಹೇಳಿದ್ದು ಯಾವುದದು? ನಿರೀಶ್ವರ ಸಾಂಖ್ಯಮತ, ಅಚೇತನ ಮತ. ಯಥಾ ಪೃಥಿವ್ಯಾ ಏವ ಪರ್ಜನ್ಯಾನುಗೃಹೀತಂ ತೃಣಾದಿಕಮುತ್ಪದ್ಯತೆ ಏವಂ ಪ್ರಧಾನಾದೀಶ್ವರಾನುಗೃಹೀತಂ ಜಗದಿತ್ಯತೋ ಬ್ರವೀತಿ. ಅವ್ರ ವಾದ ಏನು ಅಂದರೆ, ಪ್ರಕೃತಿಯೇ ಎಲ್ಲದಕ್ಕೂ ಕಾರಣ, ದೇವರು ಅದಕ್ಕೆ ಅನುಗ್ರಹ ಮಾಡಬೇಕು. ಒಪ್ತೇವೆ ನಾವು. ಎಷ್ಟು ಅಂತ ಕೇಳಿದರೆ ಸೈನ್ ಮಾಡಿ ಮುಂದಿನ ಕೆಲಸ ನೋಡ್ಕೋತೀವಿ ಅಂತಲ್ಲ. ಹಾಗೆ ಆ ವಾದ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಿಲ್ಲ? ದೇವರು ಎಂಥ ಕರ್ತರು ಅಂತ ಕೇಳಿದರೆ, ಒಂದು ಯಾರೋ ಮನೆ ಯಜಮಾನ ಇದ್ದಾನಪ್ಪ, ಕಣ್ಣು ಮುಚ್ಕೊಂಡು ಏನೋ ಎಲ್ಲ ನೋಡಿದ ಮೇಲೆ ಈ ಸೈನ್ ಮಾಡ್ತಾನೆ. ಆ ರೀತಿ ಅಲ್ಲ ದೇವರು. ಅವ್ರ ಪಕ್ಕ ಚೇತರ ಬೇಕು ಅಂತ ಒಪ್ಕೊಂಡೆ ಹಣೆ ಬಾರ ಇದೆ.
ಚೇತನ ಬೇಕು ಅಂತ ಹೇಳಿದಾರಲ್ಲ, ಹೆಸರಿಗೊಬ್ರು ಕೂಡಿಸಿರತ್ತಲ್ಲ ಹಾಗಾಯ್ತು ಅಷ್ಟೇ. ಹೆಸರಿಗೊಬ್ರು ಕೂಡಿಸಿರೋ ಕೆಲಸ. ಡ್ರೈವರ್ಗೆ ಯಾರೊಬ್ರು ಕೂಡ ಡ್ರೈವ್ ಮಾಡೋಕ್ಕೆ ಬರುತ್ತಾ? ಡ್ರೈವಿಂಗ್ ಬರಬೇಕು ಅವ್ರಿಗೆ. ಇವ್ರು ಹಾಗಲ್ಲ, ಚೇತನ ಬೇಕು ಅಂತ ಹೇಳಿದ್ರಲ್ಲ, ಚೇತನ ಅಂತ ಇಟ್ಟರು. ಅದು ಸಾಧ್ಯ ಇಲ್ಲ. ಯಾಕೆಂದರೆ ಪರ್ಜನ್ಯ ಅನುಗೃಹೀತಂ, ಭೂಮಿಯಿಂದ ಬೆಳೆ ಬರುತ್ತೆ, ಮಳೆ ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಬೆಳೆಯೋದು ಅಲ್ಲಲ್ಲ, ಇಲ್ಲೇ ಬೆಳೆಯೋದು. ದೇರ್ಫೋರ್ ಯಾವ್ದು ದೊಡ್ಡದು? ಪ್ರಕೃತಿ ಇದು. ಪರ್ಜನ್ಯ ಇದ್ದಾಗೆ ಪರಮಾತ್ಮ, ಭೂಮಿ ಇದ್ದಾಗಿದು. ಮಳೆ ಬೆಳೆಯಿರೋದು ಇಲ್ಲಿ, ಅಲ್ಲೆಲ್ಲ. ದೇರ್ಫೋರ್ ಪ್ರಕೃತಿ ಪ್ರಧಾನ. ಚೇತನ ಇದೆ, ಅದು ನೇಮ್ಸೇಕ್ ಅಂತೂ ಇಲ್ಲ ಅಂತಿಲ್ಲ, ಇದೆ ಅಷ್ಟೇ. ಇಲ್ಲ ಹೇಳಬಾರ್ದು ಅಂತ ಹೇಳ್ತಾರೆ. ಯಾತಕ್ಕೆ? ತೃಣಾಧಿಕಮುತ್ಪದ್ಯತೆ ಏವಂ ಪ್ರಧಾನಾದೀಶ್ವರಾನುಗೃಹೀತಂ ಜಗದಿತ್ಯಥೋ ಬ್ರವೀತಿ. ಪ್ರಧಾನದಿಂದ ಸೃಷ್ಟಿ, ಈಶ್ವರ ಅನುಗ್ರಹ ಬೇಕಷ್ಟೇ ಅಂತ ವಾದ ಮಾಡಿದ್ರೆ ಹೇಳ್ತಾರೆ, ಸರಿಯಲ್ಲ. ಓಂ ಅನ್ಯತ್ರ ಅಭಾವಾಚ್ಯ ತೃಣಾಧಿವತ್ ಓಂ ಅದೃಷ್ಟಾಂತ ಕೊಡುಕೊಡುದು. ಯಾಕೆ? ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತಃ. ಅದಕ್ಕೆ ಯಾರೋ ಹೇಳಿದ್ರು, ಕಾರ್ ಕೆಟ್ಟು ನಿಂತ್ಕೊಳ್ತು, ಯಾರನ್ನು ಕರ್ಕೊಂಬ ಅಂದರು. ಹಣ್ಣು ಮುದುಕರು ಕರ್ಕೊಬೋದು, ಪುಣ್ಯ ಕರ್ಕೊಬೋದು ಇವಾಗ. ಯಾಕೆ? ಇವನವರ್ಲಕ್ಕೆ ಇನ್ನೊಬ್ರು ಬೇಕಾಗತ್ತೆ. ಅದಲ್ಲ, ಎಂಥವನಿರ್ಬೇಕು ಅವನು? ಸಾಮರ್ಥ್ಯ ಇರಬೇಕು. ಹೇಗಿರ್ಬೇಕು ಅಂತ ಅವನು? ಹೆಚ್ಚಗಿದ್ದ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಸ್ವಲ್ಪ ಅಂದರೆ ಇವರು ತಮ್ಮ ಮತನ ಸೇವ್ ಮಾಡಲಿಕ್ಕೋಸ್ಕರ ಮಾಡಿದ ಕಲ್ಪನೆ ಇಲ್ಲ ಅಂತ. ನೀವು ಇದ್ದಾರೆ, ನಮ್ಮ ಲೆಕ್ಕ ಇದ್ದಾರೆ ಅಂತ ಮಾಡಬಾರ್ದು. ಬತ್ತುಗಳೆಲ್ಲ ತಮಾಷೆ ಕಾಣುತ್ತೆ. ನಮಗೆ ಯಾಕೆ ಅನುಕೂಲ ಅಂದರೆ ಆಚಾರ ಸಿದ್ಧಾಂತ ಪರ್ಫೆಕ್ಷನ್ ಗೊತ್ತಿದ್ದಾಗ ಸುಖ. ಇಲ್ಲರೂ ದೊಡ್ಡ ಅದನ್ನು ನಂಬ್ಕೊಂಡ್ರೆ ಇಲ್ಲ ಪಾಪ, ಎಷ್ಟು ಜನ ಇಲ್ಲ ಇವತ್ತು. ಅದನ್ನು ಹೇಳಬೇಕು. ನಾವು ಮಾಡೋದು ದೊಡ್ಡ ತಪ್ಪೇನು ಅಂದರೆ, ಉಳಿದವ್ರಲ್ಲ ಅಯೋಗ್ಯರು ಅಂತ ತಿಳ್ಕೊಳ್ಳೋದು ಮಹಾ ಮೂರ್ಖ. ನಾವು ಅಯೋಗ್ಯರಾಗಿಬಿಡ್ತೇವೆ. ಆಗ ಯೋಗ್ಯರಿತ್ತು ಅವ್ರಿಗೆ ತಲುಪು ಗೊತ್ತಾಯ್ತು. ಎಲ್ಲರಿಗೂ ಹೇಳೋದು ತಪ್ಪು, ಯಾರಿಗೂ ಹೇಳದೇ ಇರೋದು ತಪ್ಪು. ಮತ್ತೆ ಇವತ್ತು ಎರಡನೇದು ಫಾಲೋ ಮಾಡ್ತಿರೋದು ನಾವು, ಯಾರಿಗೂ ಹೇಳಬಾರ್ದು. ಮತ್ತು ಎಟ್ಕೊತೀರಿ ಯಾಕೆ ತಗೊಂಡು? ಯಾರಿಗೂ ಬಡಿಸ್ಬೋ ಅಡುಗೆ ಯಾಕೆ ಮಾಡ್ಕೊಂಡ್ರೆ ಆಗಿದ್ದರೆ? ಯಾರಿಗೂ ಬಡಿಸ್ತಾ ಹೋದರೆ ಅಡುಗೆ ಹೇಗಾಗತ್ತೆ? ಅದು ತಪ್ಪಾಗಿದೆ. ಮಕ್ಕಳಿಗೂ ಹೇಳೋದಿಲ್ಲ, ಆ ಸ್ಥಿತಿ ಬಂದುಬಿಟ್ಟು. ನೀವು ಅಯೋಗ್ಯರು, ನೀವು ಹೇಳೋದಿಲ್ಲ ಅಂತ ಬಿಟ್ಟುಬಿಟ್ರಲ್ಲ ತಪ್ಪು. ನೀವು ಅವರಪ್ಪ ನೀವು ಅಯೋಗ್ಯರಾಗೋದಿಲ್ಲ ಆಗಿದ್ದರೆ ತುಂಬ ತಪ್ಪಾಗಿರೋದು. ಜನ ಇದು ವಿಷಯ ಹೇಳಿದರೆ ಜಗತ್ತು ಯಾರು ಬೇಕಾದ್ರೂ ಹೋಗ್ತಾರೆ, ಗೊತ್ತಾಯ್ತಾ? ಅವ್ರ ಮುಂದೆ ಅವ್ರ ಸ್ವರೂಪಯೋಗ್ಯತೆ ಬೇರೆ, ನಮ್ಮ ಸ್ವರೂಪಯೋಗ್ಯತೆ ಇಲ್ಲೇ ನಾವು ತೀರ್ಮಾನ ಮಾಡೋಕ್ಕೆ ಹೋಗಬಾರ್ದು. ಹೆಚ್ಚಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ. ನಾವು ಸ್ವರೂಪಯೋಗ್ಯತೆ ಬಗ್ಗೆ ಯಾವ ಮಾತಾಡ್ತೀವಿ ಗೊತ್ತಾ? ಮೆಡಿಕಲ್ಗೆ ಅಪ್ಲೈ ಮಾಡಿದ ಅವನು ಆರ್ಟ್ ಸ್ಟೂಡೆಂಟ್, ನಿನಗೆ ಯೋಗ್ಯತೆ ಇಲ್ಲ ಅಂತ ಇದು ಹೇಳಬೇಕು. ಯಾಕಂದರೆ ತೋರಿಸುತ್ತೆ. ಏನು ತೋರಿಸುತ್ತೆ? ಅದು ತೋರಿಸ್ತಾ ಇದೆ, ಅದು ಆಧಾರ ಇದೆ. ಒಬ್ಬರು ಇದರಲ್ಲಿ ರ್ಯಾಂಕ್ ಬಂದವರು ನಿನಗೆ ಯೋಗ್ಯತೆ ಇದೆ ಏನು ಹೇಳುತ್ತೆ ಅದೀಗ? ಅದೇ ಫೀಲ್ಡಲ್ಲಿ ಅವನು. ಅರ್ಥ ಆಯ್ತಾ? ಈಗ ಮನುಷ್ಯರು ಅಂದರೆ ತಿಳ್ಕೊಳ್ಳೋ ಜ್ಞಾನ ಇದೆ ಅಂದಮೇಲೆ ಅವ್ರು ಹೇಳಬೇಕು. ಪಶುಗಳಿಗೆ ಹೇಳಬಾರ್ದೆ ಹೊರತು ಮನುಷ್ಯರಿಗೆ ಹೇಳಬೇಕು. ಅದು ತಿಳ್ಕೊಳ್ಳೋದು ಹೋದ್ರೆ ಅಯೋಗ್ಯ ಅಂತ ಆಗುತ್ತೆ ಹೊರತು ಏನಲ್ಲ. ಒಂದು ಫಸ್ಟ್ ರ್ಯಾಂಕ್ ಬಂದವನೇ ಅರ್ಥ ಮಾಡ್ಕೊಳ್ಳೋದು ಹೋಗ್ಬೇಕು ಕೆಲಸ. ಆ ಮಟ್ಟ ಫೇಲ್ ಆಗ್ಬೋದು, ತಪ್ಪೇನಿಲ್ಲ. ಫೇಲ್ ಆಗಬಾರ್ದು ಅಂತೇನಿಲ್ಲ. ಅಂದ ಮಾತ್ರಕ್ಕೆ ಅವನು ಏನಾಗಲಿಲ್ಲ, ಸ್ವರೂಪತ ಅನಂತ ಯೋಗ್ಯ ಅಂತ ಆಗೋದಿಲ್ಲ. ಅದು ಶೇಶ್ವರ ಸಾಂಖ್ಯ ಮತಂ ಇದನ್ನೆಲ್ಲ ತಿಳ್ಕೊಂಡಿದ್ದು ಒಂದು ತಪ್ಪು, ಹೇಳಿದ್ದು ಇನ್ನೊಂದು ತಪ್ಪು. ಜನಕ್ಕೆಲ್ಲ ಏನು ಬಂತಾಗ ನಮ್ಮೆಲ್ಲ ಅಯೋಗ್ಯರು ಅಂತ ಬೇರ್ತಾ ಇರೋರು ಒಂಥರ ದ್ವೇಷ ಶುರುವಾಯ್ತು. ಆಮೇಲೆ ನೀವೊಬ್ಬರೇ ಯೋಗ್ಯನ ಆಗಿದ್ರೆ ಅಂತ ಕೇಳಿದ್ರೆ ಹಾಗೆಲ್ಲ ಹೇಳಬಾರ್ದು, ತುಂಬ ತಪ್ಪು. ಆಚಾರ ಸಿದ್ಧಾಂತ ಅಲ್ಲ ಅದು, ನೆನಪಿಡ್ಬಾರ್ದು. ಹೇಳಬಾರ್ದು ಅಂದರೆ ಸುಮ್ಮನೆ ಬೈಸ್ಕೊತಿ ಹೇಳಬಾರ್ದಲ್ಲ, ಸಿದ್ಧಾಂತನೇ ಅಲ್ಲ ಅದು ಹೇಳೋದು, ಗೊತ್ತಾಯ್ತಾ? ಸಾಂಖ್ಯ ಮತಂ ನಿರಾಕರೋತಿ. ಶೇಶ್ವರ ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಭಾಗ ಇನ್ನು ಸ್ವಲ್ಪ ಇದೆಯಲ್ಲ ಟೈಮ್. ಅನ್ಯತ್ರಾಭಾವಚನ ತೃಣಾಧಿಪತ್ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಹೊರಗೂ ಪರಮಾತ್ಮ. ಇಂಥ ಚೇತನ ಒಪ್ತೀರ ನೀವೀಗ? ಇಂಥದ್ದನ್ನು ಒಪ್ಪೋದಿಲ್ಲ ಅವರು, ಬರೀ ಚೇತನ ಅಷ್ಟೇ. ಬ್ರಹ್ಮಣ್ಯೇವ ಇದಮಾವಿರಾಸೀತ್ ಬ್ರಹ್ಮಣಿ ಸ್ಥಿತಂ ಬ್ರಹ್ಮಣ್ಯೇವ ಲಯಮಭ್ಯೇತಿ ಬ್ರಹ್ಮೈವಾಧಸ್ತಾತ್ ಬ್ರಹ್ಮೈವ ಉಪರಿಷ್ಟಾತ್ ಬ್ರಹ್ಮ ಮಧ್ಯತೋ ಬ್ರಹ್ಮ ಸರ್ವತಃ ಬ್ರಹ್ಮೈವೇದಂ ಸರ್ವಂ. ಇಂಥ ವಾಕ್ಯ ಎಲ್ಲಿದೆ ಹೇಳಿ ನೋಡಿ. ಬ್ರಹ್ಮಾರ್ಪಣಂ ಬ್ರಹ್ಮವಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅದೇ ರೀತಿ ಶ್ಲೋಕ ಇರೋದು. ಇದಕ್ಕೆ ಅರ್ಥ ಮಾಡಿಕೊಂಡೇ ಮಾಡೋಕ್ಕೆ ಅದು ಸಮಾಸ ಮಾಡಿದ್ದಾರೆ, ಇಲ್ಲಿ ಬಿಡಿಸಿದ್ದಾರೆ. ಆದ್ದರಿಂದ ಅದೇ ಐಕ್ಯ ಬರೋದಿಲ್ಲ. ಆಗ ಬ್ರಹ್ಮಣಿಯೇವ ಇದಂ ಆವಿರಾಸಿ, ಪರಮಾತ್ಮನಿಂದಲೇ ಇದು ವ್ಯಕ್ತವಾಯಿತು. ಬ್ರಹ್ಮಣಿ ಸ್ಥಿತಂ, ಪರಮಾತ್ಮನಲ್ಲೇ ಸ್ಥಿತಿಯನ್ನು ಕಾಣ್ತಾ ಇದೆ. ಬ್ರಹ್ಮಣಿಯೇವ ಲಯಮಪ್ಪೇತಿ, ಅವನಲ್ಲೇ ಲಯ ಹೊಂತಾ ಇದೆ. ಬ್ರಹ್ಮೈವ ಅಧಸ್ಥ, ಕೆಳಗೂ ಬ್ರಹ್ಮ ಇದ್ದಾನೆ ಹೊರಲಕ್ಕೆ ಕೂರ್ಮಾದಿ ರೂಪದಿಂದ. ಬ್ರಹ್ಮೈವ ಉಪರಿಷ್ಟಾತ್, ಬ್ರಹ್ಮ ಶಿಂಶುವಾರಾದಿ ರೂಪದಿಂದ ಮೇಲಿದ್ದಾನೆ. ಬ್ರಹ್ಮೈವ ಮಧ್ಯತೋ, ಮಧ್ಯದಲ್ಲಿ ಪರಮಾತ್ಮ ಇದ್ದಾರೆ. ಬ್ರಹ್ಮ ಸರ್ವತ್, ಬ್ರಹ್ಮ ಎಲ್ಲ ಕಡೆ ಇದ್ದಾರೆ ಪರಮಾತ್ಮ. ಈ ಬ್ರಹ್ಮ ವಿಷ್ಣು. ಬ್ರಹ್ಮೈವೇದಂ ಸರ್ವಂ. ಇನ್ನೊಂದು ಬ್ರಹ್ಮೈವೇದಂ ಸರ್ವಂ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುಧರ್. ಈಗ ಸಾಂಖ್ಯ ಮತ ಹೋಯ್ತು, ಅದರಿಂದ ಸಾಂಖ್ಯರಿಗೆ ಹೇಳಲಿಲ್ಲ. ಆದ್ದರಿಂದ ವಾಸುದೇವ ಸರ್ವಂ ಅಂದರೆ ಸಮಯಪಾದಾದಿ.
ಸಮಯಪಾದ ಪೂರ್ತಿ ವಿಮರ್ಶೆ ಮಾಡಿದಾಗ ಒಂದರಿಂದ ವಾಸುದೇವ ಸರ್ವ ಅಂತ ಹೇಳಿದಾಗ ಇದು ಉತ್ತರ ಹೊರತು ಏನೇನೋ ಅರ್ಥ ಹೇಳಬಾರ್ದು ಅದಕ್ಕೆ. ಇತ್ಯಾದಿ ಶುಚಿಭ್ಯೋ ಅನ್ಯತ್ರ ಜಗತ್ತು ಅಭಾವ ತೃಣಾದೀನಾಂ ಪರ್ಜನ್ಯವತ್ ನ ಅನುಗ್ರಾಹಕತ್ವ ಮಾತ್ರ ಈಶ್ವರಸ್ಯ. ದೇರ್ಫೋರ್ ಇಷ್ಟೆಲ್ಲ ವಾಕ್ಯಕ್ಕೆ ವಿರುದ್ಧವಾಗೋದರಿಂದ ಬರೀ ಅನುಗ್ರಾಹಕರಾದ ಈಶ್ವರನ ಒಪ್ಪಿದರೆ ಒಪ್ಪೋದಿಲ್ಲ, ನಾವು ಸರ್ವತಂತ್ರ ಸ್ವತಂತ್ರನಾದ ಈಶ್ವರನ ಒಪ್ಪಬೇಕು. ಹಾಗೊಪ್ತೀಯ ಬಟ್ ನಮ್ಮ ಶಿಷ್ಯ ಅಷ್ಟೇ, ಬೇರೆ ಮಾತೇ ಇಲ್ಲ. ಸಯೇವಂ ಭೂಮೋ ನಿಜವೀರ್ಯಚೋದಿತೋ ಸಯೇವ ಭೂಯೋ ನಿಜವೀರ್ಯಚೋದಿತೋ ಸ್ವಜೀವಮಾಯಾಂ ಪ್ರಕೃತಿಂ ಶಿಸೃಕ್ಷತಿ. ನೋಡಿ, ಜೀವಮಾಯ ಪದ ಹೇಗಿದೆ, ಬರೀ ಮಾಯ ಅಲ್ಲ, ಜಡಮಾಯ ಜೀವ ಎರಡು ಮಾಯೆ. ಜೀವಮಾಯ ಅಂದರೆ ಯಾರು? ಮಹಾಲಕ್ಷ್ಮಿ. ಜೀವಮಾಯಾಂ ಪ್ರಕೃತಿಂ ವಿಸೃಷ್ಟಿಂ ಅನಾಮರೂಪಾತ್ಮನಿ ರೂಪನಾಮನಿ ವಿಧಿಸ್ಸೋ ವಿಧಿತ್ ಸಮಾನೋ ಅನುಸಸಾರ ಶಾಸ್ತ್ರೀಕೃತಿ ಭಾಗವತೆ. ದ್ರವ್ಯಂ ಕರ್ಮ ಚ ಇತ್ಯಾದಿ ಚ ಶಬ್ದೇನ ಪ್ರಕೃತಿ ಸತ್ತಾದಿ ಪ್ರದತ್ವಂ ಚಾಂಗೀಕೃತಂ. ಇದಿಷ್ಟು ನಾಳೆ.